ಸಾರ್ವಜನಿಕರು ಉತ್ತಮ ಆರೋಗ್ಯವನ್ನು ತಮ್ಮದಾಗಿಸಿಕೊಳ್ಳಬೇಕು. ತಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲೇ ಆರೋಗ್ಯವಿದೆ ಎಂಬುದಾಗಿ ತಿಳಿಸುವ ಸಲುವಾಗಿ ಕತ್ತರಿಘಟ್ಟ ಮೆಳ್ಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಮನವಿ ಮೇರೆಗೆ ಇದೇ ಜೂನ್ 20 ಶನಿವಾರದಂದು ಚನ್ನರಾಯಪಟ್ಟಣದ ರಿಲಯನ್ಸ್ ಬಂಕ್ ಬಳಿ ಇರುವ ಕೆಂಬಾಳ್ ಸುಮಿತ್ರಾ ಪ್ರಕಾಶ್ ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ 10:30 ರಿಂದ 12 ಗಂಟೆವರೆಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಡುತ್ತೇನೆ ಎಂದು MS ರಾಜು ತಿಳಿಸಿದ್ದಾರೆ. ಚಂದ್ರಶೇಖರ್ ಗುರೂಜಿ ಮತ್ತು ಮೆಳ್ಳಿಯಮ್ಮ ಚಾರಿಟಬಲ್ ಟ್ರಸ್ಟ್ ನಡೆಯಲ್ಲಿ ನಡೆಯುತ್ತಿರುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಾಲೂಕಿನ ಜನತೆ ಭಾಗವಹಿಸಿ ಉತ್ತಮ ಆರೋಗ್ಯ ಪಡೆಯುವ ನಿಟ್ಟಿನಲ್ಲಿ ಮುಂದಾಗಬೇಕೆಂದು ಅವರು Zee4 ವಾಹಿನಿ ಮೂಲಕ ತಾಲೂಕಿನ ಜನತೆಗೆ ಮನವಿ ಮಾಡಿದರು. ಚಂದ್ರಶೇಖರ್ ಗುರೂಜಿಯವರು ಪರಿಚಯ ಆದರು. ಶ್ರೀ ಗುರೂಜಿಯವರಿಗೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಅವರಿಗೆ ತುಂಬ ಇಚ್ಛೆ. ಸೊ ನನಗೆ ಹೇಳಿದ್ರು, ಒಂದ್ಸರಿ ನಮ್ಮ ಏರಿಯಾದಲ್ಲಿ ನೀವು ಬಂದು ಆಹಾರನೇ ಔಷಧಿ ಅನ್ನೋದು ಒಂದು ಲೆಕ್ಚರ್ ಕೊಡ್ರಿ, ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ಈಗ ಅವರು ಮೆಳ್ಳಿಯಮ್ಮ ಚಾರಿಟಬಲ್ ಟ್ರಸ್ಟ್ ಇವರ ಮಾರ್ಗದರ್ಶನದಲ್ಲಿ 20/6/2026 ಬೆಳಿಗ್ಗೆ 10:30 ಗಂಟೆಗೆ ಸುಮಿತ್ರಾ ಕೆಂಬಾಳ್ ಪ್ರಕಾಶ್ ಕನ್ವೆನ್ಷನ್ ಹಾಲ್, BM ರಸ್ತೆ, ಚನ್ನರಾಯಪಟ್ಟಣದಲ್ಲಿ ಇದನ್ನು ಆಯೋಜಿಸಿದರೆ ದಯವಿಟ್ಟು ಇದಕ್ಕೆ ಬಂದು ಪಾಲ್ಗೊಳ್ಳಿ. ನಿಮ್ಮ ಮನೆಯಲ್ಲೇ ಯಾವ ರೀತಿ ಆಹಾರ ಔಷಧಿ ರೂಪದಲ್ಲಿದೆ ಅನ್ನೋದು ನಾನು ಹೇಳ್ತೀನಿ. ಆಮೇಲೆ ಯಾವುದೇ ರೋಗ ಇನ್ಕ್ಯೂರಬಲ್ ಅಂತಿದೆಯಲ್ಲ, ಸೊ ಅದರಿಂದ ಹೊರಬರಬಹುದು ಈ ಒಂದು ಆಹಾರ ಪದ್ಧತಿಯಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಇದನ್ನು ಉಪಯೋಗ ಪಡ್ರಿ ಅಂತ ತಮ್ಮೆಲ್ಲರಿಗೂ ನಾನು ಆಹ್ವಾನಿಸ್ತೀನಿ. ಸೊ ನಾನು ನಿಜಕ್ಕೂ ಶ್ರೀ ಚಂದ್ರಶೇಖರ್ ಗುರೂಜಿಯವರಿಗೆ ನಾನು ರಿಯಲಿ ಧನ್ಯವಾದ ಹೇಳ್ತೀನಿ ಇಂಥ ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.